ಅದೊಂದು ಅಪರೂಪದ ಗೆಳೆತನ. ಶ್ರೀಕೃಷ್ಣ ಸುಧಾಮನನ್ನು ನಾಚಿಸುವಂತಹ ಬಂಧುತ್ವ. ಅವರಿಬ್ಬರದ್ದು ದೇಹ ಎರಡಷ್ಟೇ, ಆದರೆ ಹೃದಯ ಮಾತ್ರ ಒಂದೇ. ಸ್ನೇಹನೇ ಪರ್ಯಾಯ ಪದ ಆ ಊರಲ್ಲಿ. ಸಂಬಂಧಗಳು ಕೇವಲ ಕಾರಣಕ್ಕಷ್ಟೇ ಎನ್ನುವಂತಹ ಈ ಕಾಲದಲ್ಲಿ ಅವರಿಬ್ಬರದ್ದು ಪರಿಶುದ್ಧ ಆತ್ಮ. ಆ ಗೆಳೆಯ ತನ್ನ ಕುಚುಕುಗೆ ಒಂದೊಮ್ಮೆ ಅದೆಂತ ಸರ್ಪ್ರೈಸ್ ಕೊಟ್ರು ಅಂದ್ರೆ ಎಂತಹ ಶತ್ರುನೇ ಆದ್ರೂ ಸರೆಂಡರ್ ಆಗ್ಬಿಡ್ತಿದ್ದ. ಯಾರಿವರು ನಿಷ್ಕಳಂಕ ಚಿಗರಿಗಳು? ಅಂತವರು ನಿಜವಾಗಿಯೂ ಕಲಿಕಾಲದಲ್ಲಿ ಇನ್ನೂ ಇದ್ದಾರಾ? ಇದ್ರೆ ಯಾರವರು? ಎಲ್ಲಿದ್ದಾರೆ? ಬನ್ನಿ, ಆ ಚಡ್ಡಿ ದೋಸ್ತ್ಗಳ ಕಣ್ಣೀರ ಕಹಾನಿಯನ್ನ ನಾವು ನಿಮಗೆ ತೋರಿಸ್ತೇವೆ. ಇದೊಂದು ಅನ್ಟೋಲ್ಡ್ ಸ್ಟೋರಿ. ಕಥೆಯಾಗದ ಕಥೆಯನ್ನು ಹೇಳುವ ಪ್ರಯತ್ನವಿದೆ. ಹಸ್ತದ ಸಂಬಂಧಗಳ ಸರಮಾಲೆಯನ್ನು ಕಿತ್ತೆಸೆದು ಸಿಡಿದೆದ್ದ ಸಾಹುಕಾರ ಮಾಯಾನಗರಿ ಮುಂಬೈಗೆ ಹಾರಿದ್ರು. ಭಿನ್ನಮತೀಯರು ಅತೃಪ್ತ ಶಾಸಕರನ್ನು ತೃಪ್ತಿಪಡಿಸಲು ಇನ್ನಿಲ್ಲದ ಕಸರತ್ತು ಮಾಡಿದ ಕೈತಂಡ ಕಡೆಗೂ ಕೈಚೆಲ್ಲಿತು. ಕೈಕೊಟ್ಟು ಹೋದ ಶಾಸಕರನ್ನು ಅನರ್ಹಗೊಳಿಸಿ ಎಂದು ಕೈಪಡೆ ಸ್ಪೀಕರ್ ಬಳಿ ಹೋದಾಗ ಮುಂಬೈ ಪಂಚತಾರ ಹೋಟೆಲ್ನಲ್ಲಿ ನಡೆದ ಹೈ ವೋಲ್ಟೇಜ್ ಸೀನ್ ಸೀರಿಯಸ್ ಆಗಿದ್ದ. ಆವಾಗಲೇ ಹುಟ್ಟಿಕೊಂಡಿದ್ದ ಈ ಕತೆ. ಇದು ಕಥೆಯಲ್ಲ, ದಂತಕತೆ. ಒಂದು ವೇಳೆ ಅನರ್ಹರಾದರೆ ತಕ್ಷಣಕ್ಕೆ ತಯಾರಿ ಇರಲು ಪ್ಲಾನ್ ಬಿ ಮಾಡಿ ಶಾಸಕರನ್ನು ಬಿಟ್ಟು ಅವರ ಕುಟುಂಬದಲ್ಲಿಯ ಹೆಸರೊಂದನ್ನು ಸೂಚಿಸಿ ಮಾಹಿತಿ ನೀಡಿ ಎನ್ನುವುದೇ ತಡ. ಸಾಹುಕಾರ ಕೊತ್ವಾಲ್ ಗೌಡರ ಹೆಸರು ಹೇಳಿಯೇ ಬಿಟ್ರು. ಅಷ್ಟೇ ಅಲ್ಲ, ಸ್ವತಃ ಫೋನ್ ಮಾಡಿ, ಏ ಗೌಡಪ್ಪ, ನಿನ್ನ ಹೆಸರು ದಿಲ್ಲಿಗೆ ಹೇಳೀನಿ, ತಯಾರಾಗು MLA ಆಗಾಕೆ ಅಂದ್ರು. ಆಪ್ತಮಿತ್ರನ ಮೊಬೈಲ್ ಕರೆಯನ್ನು ಸ್ವೀಕರಿಸಿದ ಕೊತ್ವಾಲ್ ಗೌಡ್ರು, ಸಾಹುಕಾರ ಬ್ಯಾಡ್, ನನ್ನ ಮಾತು ಕೇಳ್ರಿ ಎನ್ನುವಷ್ಟರಲ್ಲಿ ಇತ್ತ ಗೌಡರ ಭಾವಚಿತ್ರ ಬಯೋಡೇಟಾದೊಂದಿಗೆ ಫುಲ್ ಡೀಟೇಲ್ ಹೊತ್ತ ಇಮೇಲ್ ದೆಹಲಿ ತಲುಪಿತ್ತು. ತಡಮಾಡದೆ ತಕರಾರು ಮಾಡಿದ ಅವರು ಆಲ್ಟರ್ನೇಟ್ ಅಂದರೆ ಯಾರೋ ಓರ್ವರ ಹೆಸರು ಕಳಿಸಿದಿರಿ ಅಲ್ವಾ ಅಂದರು. ತೀಕ್ಷ್ಣವಾಗಿ ಉತ್ತರಿಸಿದ ಸಾಹುಕಾರ, ಅವು ಬೇರೆ ಯಾರೋ ಅಲ್ಲ ಸ್ವಾಮಿ, ಓ ಮೇರೆ ಜಿಗರಿ ದೋಸ್ತ್ ಹೇ ಅಂದ್ರು. ಸಾಹುಕಾರ್ ಹೇಳಿದರೆ ಫೈನಲ್ ಎಂದ ದೆಹಲಿಯಿಂದ ದೊಡ್ಡವರೊಬ್ಬರು ಕೊತ್ವಾಲ್ ಗೌಡ್ರಿಗೆ ಫೋನ್ ಮಾಡಿದ್ರು. ಆ ಫೋನ್ ಸ್ವೀಕರಿಸಿದ ಗೌಡ್ರು ಮೂಕ ವಿಸ್ಮಿತರಾದ್ರು. ಕ್ಷಣಾರ್ಧದಲ್ಲಿ ಕೊತ್ವಾಲ್ ಗೌಡ್ರು ಶಾಸಕ ಸ್ಥಾನದ ಅಭ್ಯರ್ಥಿ ಎಂಬ ಸಂದೇಶವನ್ನು ಸವಿದ ಕೊತ್ವಾಲ್ ಗೌಡರ ಕಣ್ಣಂಚಿನಲ್ಲಿ ಕಣ್ಣೀರು ಕೋಡಿ ಹರಿದಿತ್ತು. ಹೂವಿಗಿಂತ ಮೃದುವಾದ, ಸ್ಫಟಿಕಕ್ಕಿಂತ ಪರಿಶುದ್ಧವಾದ ಗೆಳೆತನ ಇವರದ್ದು.
ಕ್ರಿಕೆಟ್ದಿಂದ ಅವರು ಗೆಳೆತನ ಆಯ್ತು ಇಬ್ಬರದು. ಅಲ್ಲಿಂದ ಇಲ್ಲಿವರೆಗೆ ಒಂದೇ ಇದರಿಂದ ನಡ್ಕೊತ ಬಂದರು. ಕೋತ್ವಾಲ್ ಗೌಡ್ರು ಅಂದರೆ ಅವ್ರಿಗೆ ಯಾವ ಜಾತಿ ಅನ್ನೋದೇ ಇಲ್ಲ ಅವರಿಗೆ. ಅವ್ರ ಬಗ್ಗೆ ಕೇಳೋದಂತಂದ್ರೆ ರಮೇಶ್ ಜಾರಕಿಹೊಳಿ ಹಾಗೂ ಅವ್ರ ಕುಟುಂಬ ವರ್ಗದವ್ರು ಮೊದಲಿನಿಂದ ಕ್ರಿಕೆಟ್ ಪ್ಲೇಯರ್ ಇದ್ದರು. ರಮೇಶ್ ಜಾರಕಿಹೊಳಿ ಅವರು ಪ್ಲೇಯರ್ ಇದ್ದರು, ಕೋತ್ವಾಲ್ ಅವರು ಪ್ಲೇಯರ್ ಇದ್ದರು. ಅವ್ರಿಗೆ ಅಲ್ಲಿಯದ ದೋಸ್ತಿ ಕೂಡಿ ಬಂತು. ಮುಂದೆ ಸತತವಾಗಿ ಎಲ್ಲರೂ ಕೂಡೇ ಅಡ್ಡಾಡ್ತಿದ್ವಿ. ನಾವು ಪ್ರಕಾಶ್ ಹೆಗ್ಗಣ್ಣವರ, ಅಮೃತ್ ಸಾತ್ಪುತೆ, ರಸೂಲ್ ದೇಸಾಯಿ, ಅಲಿ ಅತ್ತಾರ್, ಕುರ್ಬೇಟ್ ಎಲ್ಲರೂ ಖುಷಿ ಅಡ್ಡಾಡ್ತಿದ್ವಿ. ಆಮೇಲೆ 6 ಬಾರಿ ಇಲೆಕ್ಷನ್ದಾಗ ಆರಿಸಿ ಬಂದರು ಇವತ್ತಿನವರೆಗೆ. ಆಮೇಲೆ 1999ರಾಗ ರಮೇಶ್ ಜಾರಕಿಹೊಳಿ ಅವರು ವಿಧಾನಸಭಾ ಇಲೆಕ್ಷನ್ ನಿಂತಾಗ ನಿರ್ಣಾಯಕ ಪಾತ್ರ, ಮುಸ್ಲಿಂ ಸಮಾಜದಿಂದ ನಿರ್ಣಾಯಕ ಪಾತ್ರ ವಹಿಸಿದ್ರು ಕೋತ್ವಾಲ್ ಗೌಡರು. ಆದರೆ ಏಕಾಏಕಿ ಗೌಡಪ್ಪನ ಆರೋಗ್ಯದಲ್ಲಿ ಏರುಪೇರು ಕಂಡು ಆಸ್ಪತ್ರೆಗೆ ದಾಖಲಾದ ಗೆಳೆಯನ ಪ್ರಾಣ ಉಳಿಸಿಕೊಳ್ಳಲು ಸಾಹುಕಾರ ಶತಪ್ರಯತ್ನ ಮಾಡಿದರು. ಸಾಹುಕಾರರ ಹೃದಯ ಗೆದ್ದ ಗೌಡಪ್ಪನ ಹೃದಯ ಕಂಪನ ನಿಂತು ಹೋಯಿತು. ಆ ದಿನಗಳಲ್ಲಿ ಕ್ರಿಕೆಟ್ ಆಡುತ್ತಿದ್ದ ಸಾಹುಕಾರನ ಡಾನ್ ಟೀಮ್ನ ಓರ್ವ ಪ್ಲೇಯರ್ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದ. ಗೌಡಪ್ಪ ಇನ್ನಿಲ್ಲ ಎಂಬ ಸುದ್ದಿ ತಿಳಿದ ಸಾಹುಕಾರ ಬರಸಿಡಿಲು ಬಡಿದಂತಾದರು. ಜೀವಕ್ಕೆ ಜೀವ ಕೊಡುತ್ತಿದ್ದ ಗೆಳೆಯನ ಮರಣ ಸಾಹುಕಾರರಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಬಾಲ್ಯದಿಂದ ರಾಜಕೀಯ ಬದುಕಿನುದ್ದಕ್ಕೂ ಜೊತೆಯಿದ್ದ ಗೆಳೆಯನ ಸಾವಿನ ಸುದ್ದಿ ಕೇಳಿ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಸುರಿಸುತ್ತಿದ್ದಾರೆ. 2 ದೇಹ ಒಂದೇ ಜೀವದಂತಿದ್ದ ಸಾಹುಕಾರ ಗೌಡಪ್ಪರ ಸ್ನೇಹ ನಿಜಕ್ಕೂ ಚಿರಸ್ಮರಣೀಯ. ಪೈಗಂಬರವಾಸಿ ದಿವಂಗತ ಕೋತ್ವಾಲ ಅವರಿಗೆ ಕೋಟಿ ಕೋಟಿ ನಮನ. ಆಪ್ತ ಮಿತ್ರನ ಅಗಲಿಕೆಯಿಂದ ಆಕಾಶವೇ ಕಳಚಿತ್ತು. ಮತ್ತೆ ಭೇಟಿಯಾಗೋಣ.